ಹಕ್ ಇದು ಸುಪರ್ಣ ವರ್ಮಾ ಅವರು ಡೈರೆಕ್ಟ್ ಮಾಡಿ ಲೀಡ್ ಆಗಿ ಬಾಲಿವುಡ್ ನ ದೊಡ್ಡ ಆಕ್ಟರ್ ಆದಂತಹ ಇಮ್ರಾನ್ ಹಸ್ಮಿ ಮತ್ತೆ ಯಾಮಿ ಗೌತಮ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಇದು ನೈಜ ಘಟನೆ ಆಧಾರಿತ ಸಿನಿಮಾ. ಸೊ ಒಂದು ಪರ್ಸನಲ್ ಸ್ಟೋರಿ ಹೇಗೆ ನ್ಯಾಷನಲ್ ಅಟೆನ್ಷನ್ ನ ಪಡ್ಕೊಳ್ತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸೊ ಸಿನಿಮಾ ನೋಡಿದ ಮೇಲೆ ಏನೆಲ್ಲ ಇಷ್ಟ ಆಯ್ತು ಅಂಡ್ ಏನೆಲ್ಲ ಇಂಪ್ರೆಸ್ ಮಾಡ್ತು ಎಲ್ಲ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿರೋ ಮೊದಲ ಪಾಸಿಟಿವ್ಸ್ ಅಂದ್ರೆ ಇವರು ತಗೊಂಡಿರೋ ಸಬ್ಜೆಕ್ಟ್. ತಲಾಕ್ ಅಂತ 3 ಸಲ ಹೇಳಿ ಮುಸ್ಲಿಂ ಕಮ್ಯುನಿಟಿಯಲ್ಲಿ ತುಂಬಾ ಈಸಿಯಾಗಿ ಡಿವೋರ್ಸ್ ಆಗ್ತಿತ್ತು. ಈವನ್ ಈಗಲೂ ಕೂಡ ನಡೀತಿದೆ ಅಂಡ್ ಇದಕ್ಕೆ ಯಾವುದೇ ಲಾ ಕೂಡ ಇಲ್ಲ. ಬರೀ ಬಾಯಿಂದ ಹೇಳಿದ್ರೆ ಸಾಕು ಎಲ್ಲ ಮುಗೀತು ಅಂತ. ಸೊ 1985 ಅಲ್ಲಿ ಶಾ ಬಾನು ಅವರ ಕೇಸ್ ನ್ಯಾಷನಲ್ ವರ್ಗೂ ಪಾಪ್ಯುಲರ್ ಆಗಿ ಒಂದು ಲಾ ಪಾಸ್ ಆಯ್ತು. ಲಾಕ್ಕಿಂತ ಅವರ ಧರ್ಮ ದೊಡ್ಡದು ಅಂತ ಮಧ್ಯೆ ಇಟ್ಕೊಂಡು ಏನೆಲ್ಲ ಮಾಡಿದ್ರು. 1980ಯಲ್ಲಿ ಒಂದು ಹೆಣ್ಣಿನ ಜೀವನ ಹೇಗಿತ್ತು ಅಂತ ಅಂಡ್ ಅವರು ತನ್ನ ಗಂಡನ ಮೇಲೆ ಡಿಪೆಂಡ್ ಆಗಿರುವಾಗ ಏನೆಲ್ಲ ಕಷ್ಟ ಅನುಭವಿಸ್ಬೇಕಿತ್ತು ಅಂತ ಯಾವುದೇ ಎಕ್ಸ್ಟ್ರಾ ಡ್ರಾಮಾ ಆಡ್ ಮಾಡ್ದೇನೆ ಇರೋ ಫ್ಯಾಕ್ಟ್ ನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಭಾರತ ಸಂವಿಧಾನ ಅನ್ನೋದು ಎಲ್ರಿಗೂ ಒಂದೇ. ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ಸಂವಿಧಾನದ ಮುಂದೆ ಎಲ್ರೂ ಸಮಾನರು ಅಂತ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಶುರು ಆಗಿದ್ದು ಇಲ್ಲಿಂದ. ಇದೆಲ್ಲವನ್ನ ತುಂಬಾ ರಿಸರ್ಚ್ ಮಾಡಿ ಬರ್ದಿರೋದು ಹೆವಿ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಟೋಟಲ್ ಆಗಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಮಹಿಳೆಯರಿಗೆ ಬೇಕಿರೋ ಸ್ಥಾನ, ಅವರ ಹಕ್ಕು, ಇದೆಲ್ಲ ಇಲ್ಲಿನ ಕೋರ್ ಪಾಯಿಂಟ್. ಅಂಡ್ ಇದನ್ನ ಇಬ್ರು ಲೀಡ್ ಆಕ್ಟರ್ ಮಾತ್ರ ಆಕ್ಟಿಂಗ್ ಅಲ್ಲೇ ಮುಳುಗೋಗಿದ್ದಾರೆ ಅಂತ ಫೀಲ್ ಬಂತು. ಅಷ್ಟೊಂದು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪರ್ಸನಲಿ ಯಾಮಿ ಗೌತಮ್ ನಾನಂತೂ ಇಂಪ್ರೆಸ್ ಆಗೋದೆ. ಅಂಡ್ ಇಲ್ಲಿರೋ ಡೈಲಾಗ್ ಡೆಲಿವರಿ, ಕೋರ್ಟ್ ರೂಮ್ ಡ್ರಾಮಾ ಎಲ್ಲೂ ಡ್ರಾಗ್ ಮಾಡ್ದೇನೆ ಏನ್ ಅನ್ಕೊಂಡಿದ್ರು ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ಜೊತೆ ಬರೋ ಮ್ಯೂಸಿಕ್ ಎಲ್ಲ ಸೂಪರ್ ಬಂತಾನೆ ಹೇಳ್ಬೇಕು. ಇಂಟೆನ್ಸಿಟಿ ಅನ್ನೋದು ಸೀನ್ ಟು ಸೀನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂಡ್ ಅದು ಕ್ಲೈಮ್ಯಾಕ್ಸ್ ವರ್ಗೂ ನಮ್ನ ಸೈಲೆನ್ಸ್ ಅಲ್ಲೇ ಕೂರ್ಸುತ್ತೆ. ಇನ್ನು ಈ ಸೆನ್ಸಿಟಿವ್ ಕಥೆಯನ್ನ ಸ್ಟೋರಿಯಾಗಿ ಹೇಳ್ಬೇಕು ಅಂತ ಅನ್ಕೊಂಡಿರೋ ಡೈರೆಕ್ಟ್ ಅವರಿಗೆ ಒಂದಷ್ಟು ಕ್ರೆಡಿಟ್ ಸಲ್ಲೇಬೇಕು. ಯಾಕಂದ್ರೆ ಇದು ಈಸಿಯಾದ ಸಬ್ಜೆಕ್ಟ್ ಅಲ್ಲ. ಇವರು ತಗೊಂಡಿರೋ ಸ್ಟೋರಿ ಒಂದು ಕಾಲದಲ್ಲಿ ತುಂಬಾ ಸೆನ್ಸೇಷನ್ ಕೂಡ ಸೃಷ್ಟಿ ಮಾಡಿತು. ತುಂಬಾ ಫ್ಯಾಕ್ಟರ್ಸ್ ನ ಇಟ್ಕೊಂಡು ಅದು ವಿವಾದಕ್ಕೆ ಆಸ್ಪದ ಕೊಡುತ್ತೆ ಅಂತ ಗೊತ್ತಿದ್ರು ಈ ಸಿನಿಮಾ ತೆರೆ ಮೇಲೆ ತಂದಿರೋದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾದ್ರೆ ನಂಗೆ ಯಾವುದೇ ತರ ನೆಗೆಟಿವ್ ಅಂತ ಫೀಲ್ ಆಗ್ಲಿಲ್ಲ. ಬಟ್ ಸಿನಿಮಾದ ಲೆಂತ್ 10ರಿಂದ 15 ನಿಮಿಷ ಕಟ್ ಮಾಡಬಹುದಿತ್ತು. ಅದನ್ ಬಿಟ್ರೆ ಹಕ್ಕೊಂದು ಮಸ್ಟ್ ವಾಚ್ ಸಿನಿಮಾ. ಟಾಪಿಕ್ ಕಡೆಯಿಂದ ಇದೊಂದು ಮೆಚೂರ್ ಆಡಿಯನ್ಸ್ ಗೆ ಮಾಡಿದ್ದಾರೆ. ಸೊ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಇನ್ನು ನೀವೇನಾದ್ರೂ ಸಿನಿಮಾ ನೋಡ್ಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಸಿಗುವ.